ಸ್ನೇಹಿತರೆ, ಇವತ್ತು ನಾವು ಎಮ್ಒ ರೈಸ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಸ್ಟಾಕ್ಸ್ನ ಬೈ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅಂದ್ರೆ ಯಾವ್ದಾದ್ರು ಶೇರ್ಗಳನ್ನ ಅಥವಾ ಸ್ಟಾಕ್ಸ್ಗಳನ್ನ ಯಾವ ರೀತಿ ನಾವು ಖರೀದಿ ಮಾಡಬಹುದು ಅಂತ ನಾವು ಇವತ್ತು ಚರ್ಚೆ ಮಾಡೋಣ. ಅಲ್ಲಿ ಮೊದಲು ನಾವು ಅಲ್ಲಿ ನಾವು ಯಾವ ರೀತಿ ನಾವು ವ್ಯಾಲೆಟ್ನಲ್ಲಿ ಇರುವಂತಹ ಹಣದ ಮೂಲಕ ನಾವು ಅಲ್ಲಿ ಸ್ಟಾಕ್ಸ್ಗಳನ್ನ ಬೈ ಮಾಡ್ಕೊಳ್ಳೋದು ಅಂತ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಎಮ್ಒ ರೈಸ್ ನೋಡಿ, ಮೋತಿಲಾಲ್ ಒಸ್ವಾಲ್ ರೈಸ್ ಆ್ಯಪ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ನಾವು ಪಿನ್ ಅನ್ನು ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಳ್ಳೋಣ. ಲಾಗಿನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನೋಡಬಹುದು ಸ್ಟಾಕ್ಸು, F&O, ಕಮ್ಯುನಿಟಿ, ಮ್ಯೂಚುವಲ್ ಫಂಡು, US ಸ್ಟಾಕ್ಸ್ ಎಲ್ಲ ಇದೆ. ಇಲ್ಲಿ ಸ್ಟಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಹೋಮ್ ಅಂತ ಇದ್ರೂ ಕೂಡ ನೀವು ಇಲ್ಲಿ ಸ್ಟಾಕ್ಸ್ ಮೇಲೆ ಮೊದಲು ಕ್ಲಿಕ್ ಮಾಡ್ಕೋಬೇಕು. ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಇಲ್ಲಿ ಸ್ಟಾಕ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಸರ್ಚ್ ಆಪ್ಷನ್ ಇದೆ ಸ್ನೇಹಿತರೆ. ಸರ್ಚ್ ಮೂಲಕನೂ ಕೂಡ ನೀವು ಯಾವುದೇ ಒಂದು ಸ್ಟಾಕ್ಸ್ನ ಸರ್ಚ್ ಮಾಡ್ಕೋಬಹುದು, ಯಾವುದೇ ಕಂಪ್ನಿ ಸ್ಟಾಕ್ಸ್ನ ಸರ್ಚ್ ಮಾಡ್ಕೋಬಹುದು. ಅಥವಾ ಇಲ್ಲಿ ಕೆಳಗಡೆ ಕಲೆಕ್ಷನ್ಸ್ಗಳು ಇರುತ್ತೆ, ಅಲ್ಲಿಂದ ನೀವು ಯಾವ ಸ್ಟಾಕ್ಸ್ನ ನೀವು ಇನ್ವೆಸ್ಟ್ ಮಾಡ್ತೀರಿ ಇಲ್ಲಿ ನೋಡಿ, ಮೋಸ್ಟ್ ಸರ್ಚ್ಡ್, ಮೋಸ್ಟ್ ಬಾಟ್, ನಂತರದಲ್ಲಿ ಬೆಟರ್ ದೆನ್ ನಿಫ್ಟಿ 50 ಈ ರೀತಿ ಕಲೆಕ್ಷನ್ಸ್ಗಳಿದೆ. ಇದರಲ್ಲಿ ಹೋಗ್ಬಿಟ್ಟು ನೀವು ಯಾವುದಾದ್ರೂ ಒಂದು ಸ್ಟಾಕ್ಸ್ನ ಬೈ ಮಾಡ್ಕೋಬಹುದು. ಅಥವಾ ಕೆಳಗಡೆ ಇನ್ನೂ ಬೇರೆ ಬೇರೆ ಥರದ ಒಂದು ಸ್ಟಾಕ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ನೀವು ಯಾವುದೇ ಒಂದು ಇಲ್ಲಿದೆ ನೋಡಿ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದೆ. ಇಲ್ಲಿ ಮೇಲ್ಗಡೆ ಒಂದು ನೋಡಿ, ಮತ್ತೆ ಕೆಳಗಡೆ ಬರ್ತೀನಿ. ಬಂದ ತಕ್ಷಣ ನಂತರದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಒಂದು ಟಾಟಾ ಗೋಲ್ಡ್ ಅಂತ ಬರ್ತಾ ಇದೆ ನೋಡಿ. ಆ ಒಂದು ಸ್ಟಾಕ್ಸ್ನ ನಾನು ಬೈ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಅಂತ. ಟಾಟಾ ಗೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಚಾರ್ಟ್ ಎಲ್ಲ ನೋಡ್ಬೋದು. ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಡೇ ರೇಂಜ್ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಇದು ಮಿನಿಮಮ್ ಎಷ್ಟು ಹೋಗಿದೆ, ಮ್ಯಾಕ್ಸಿಮಮ್ ಎಷ್ಟು ಹೋಗಿದೆ ಎಲ್ಲವೂ ಕೂಡ, ವೀಕ್ ರೇಂಜು, ಒಂದು ಡೈಲಿ ರೇಂಜು ಎಲ್ಲವೂ ಕೂಡ ತೋರಿಸ್ತಾ ಇದೆ. ನಂತರದಲ್ಲಿ ನಾವು ಬೈ ಮಾಡ್ಬೇಕು ಅಂದರೆ ಮೊದಲು ಇಲ್ಲಿ ಕ್ವಾಂಟಿಟಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೋಡಿ ಬೈ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮೊದಲು ಬೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲು ಕ್ವಾಂಟಿಟಿ ಸೆಲೆಕ್ಟ್ ಮಾಡಬೇಕು. ನಂತರದಲ್ಲಿ ಇಲ್ಲಿ ಪ್ರೈಸ್ ನಡೀತಾ ಇದೆ, ಇಲ್ಲಿ ಅಂದರೆ SL ಲಿಮಿಟ್ ಅಂತ ಇದೆ ಸ್ನೇಹಿತರೆ. ಇಲ್ಲಿ ಮಾರ್ಕೆಟ್ ಅಂತ ಸೆಟ್ ಮಾಡ್ಕೋಬೇಕು. ನಾವು ಈ ತಕ್ಷಣದಲ್ಲಿ ಬೈ ಮಾಡ್ಕೊಳ್ತಾ ಇದ್ರೆ SL ಲಿಮಿಟ್ ಅಂದರೆ ನಾವು ನಂತರದಲ್ಲಿ ನಾವು ಪ್ರೈಸ್ನ ಸೆಟ್ ಮಾಡಿ ಬೈ ಮಾಡೋದಾದರೆ SL ಲಿಮಿಟ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಮಾರ್ಕೆಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಎಷ್ಟು ಕ್ವಾಂಟಿಟಿ ಅಂತ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ, ಮಾರ್ಕೆಟ್ನಲ್ಲಿ ಇರುವಂಥ ಪ್ರೈಸ್ನಲ್ಲಿ ನಾನು ಕೊಂಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಷ್ಟು ಕ್ವಾಂಟಿಟಿ ಅಂದರೆ ಒಂದು ಎಷ್ಟು ಸ್ಟಾಕ್ಸ್ಗಳನ್ನ ನಾವು 8 ಸ್ಟಾಕ್ಸ್ ಅಂತ ಹಾಕಿದ್ದೀವಿ, ಅಥವಾ 9 ಹಾಕಿ ಅಥವಾ 8 ಹಾಕಿ, ಎಷ್ಟು ಬೇಕಾದಷ್ಟು ನೀವು ಹಾಕಬಹುದು. ನಿಮ್ಮ ಒಂದು ವ್ಯಾಲೆಟ್ನಲ್ಲಿ ಹಣ ಯಾವ ರೀತಿ ನೀವು ಲೋಡ್ ಮಾಡಿದರೆ ಅದರ ಮೇಲೆ ಡಿಪೆಂಡು. ನಂತರದಲ್ಲಿ ನಾನು ಬೈ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನಾನು ಹಾಕಿರುವಂಥ ಒಂದು ಸ್ಟಾಕ್ಸ್ಗಳದ್ದು ಸಕ್ಸಸ್ಫುಲ್ ಆಗಿ ಇಲ್ಲಿ ಆರ್ಡರ್ ಪೆಂಡಿಂಗ್ನಲ್ಲಿ ಹೋಗುತ್ತೆ. ಅಂದರೆ ಈ ರೀತಿ ಆರ್ಡರ್ ಪ್ಲೇಸ್ ಆಗುತ್ತೆ. ನಂತರದಲ್ಲಿ ಅದು ಸಕ್ಸಸ್ ಆದ ನಂತರದಲ್ಲಿ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಆ್ಯಡ್ ಆಗುತ್ತೆ. ನಂತರದಲ್ಲಿ ನಾನು ಕ್ಯಾನ್ಸಲ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ನಾವು ನೋಡೋದು, ಆರ್ಡರ್ ನಮ್ಮ ಒಂದು ಸ್ಟಾಕ್ಸ್ ಯಾವ ಒಂದು ಹಂತದಲ್ಲಿದೆ ಅಂತ ಯಾವ ರೀತಿ ನೋಡೋದು ಅಂತ ಹೇಳ್ತೀನಿ. ಇಲ್ಲಿ ಸಂಪೂರ್ಣವಾಗಿ ಮೊದಲು ಇಲ್ಲಿ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ, ಪೋರ್ಟ್ಫೋಲಿಯೋನಲ್ಲಿ ಆ್ಯಡ್ ಆಗಿರುತ್ತೆ. ನಾವು ಸಕ್ಸಸ್ ಆದ ನಂತರದಲ್ಲಿ ಪೋರ್ಟ್ಫೋಲಿಯೋನಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿ ಇನ್ನೂ ಸಕ್ಸಸ್ ಆಗಿಲ್ಲ ಸ್ನೇಹಿತರೆ, ಇಲ್ಲಿ ಇನ್ನೂ ಬಂದಿಲ್ಲ. ಅಂದರೆ ನಮ್ಮ ಒಂದು ಆರ್ಡರ್ಸ್ನಲ್ಲಿ ಹೋಗ್ಬಿಟ್ಟು ನಾವು ನೋಡಬೇಕಾಗುತ್ತೆ. ಇನ್ನೂ ಪೆಂಡಿಂಗ್ ಇರುತ್ತೆ. ಪೆಂಡಿಂಗ್ ಇರುವಂಥ ಆರ್ಡರ್ಸ್ಗಳನ್ನ ನಾವು ಎಲ್ಲಿ ನೋಡ್ಬೇಕು ಅಂತಲೂ ಕೂಡ ನಾನು ಹೇಳ್ತೀನಿ. ಇಲ್ಲಿ ಮೊದಲು ಏನು ಮಾಡಿ, ಈ ರೀತಿ ಒಂದು ನಿಮಿಷ, ಪೆಂಡಿಂಗ್ ಆರ್ಡರ್ಸ್ಗಳನ್ನ ನಾವು ನೋಡ್ಬೇಕು ಅಂದರೆ ಇಲ್ಲಿ ಕೆಳಗಡೆ ಟ್ರೇಡ್ಸ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಟ್ರೇಡ್ಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಕಡೆಗೆ ಆರ್ಡರ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಪೆಂಡಿಂಗ್ ಆರ್ಡರ್ಸ್ ಇದೆ, 2 ಆರ್ಡರ್ಸ್ ಪೆಂಡಿಂಗ್ ಇದೆ ಸ್ನೇಹಿತರೆ. ಅದೇ ಶೇರು ಈ ರೀತಿ ನಾವು 8 ಕ್ವಾಂಟಿಟಿ ಬೈ ಮಾಡಿರುವಂಥ ಆರ್ಡರ್ ಅನ್ನೋದು ಪೆಂಡಿಂಗ್ ಇದೆ. ನಂತರದಲ್ಲಿ ಸಕ್ಸಸ್ ಆದ ನಂತರದಲ್ಲಿ ಇಲ್ಲಿ ಪೋರ್ಟ್ಫೋಲಿಯೋನಲ್ಲಿ ಬಂದ್ಬಿಟ್ಟು ಆ್ಯಡ್ ಆಗುತ್ತೆ. ಆಗಿಬಿಟ್ಟು ಯಾವ ರೀತಿ ಲಾಸ್ ನಡೀತಾ ಇದೆಯಾ ಅಥವಾ ಪ್ರಾಫಿಟ್ ನಡೀತಾ ಇದೆಯಾ ಎಲ್ಲವೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ನಾವು ಎಮ್ಒ ರೈಸ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಈ ರೀತಿ ನಾವು ಸ್ಟಾಕ್ಸ್ಗಳನ್ನ ಬೈ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.